ಒಂದು ವೇಳೆ ಆ ದೇವರು ನನ್ನನ್ನು ವಾಪಸ್ ಕಳಿಸ್ದೆ ಹೋಗಿದ್ರೆ ನೀನು ಹೇಗಿರ್ತಿದ್ದೆ ಮುತ್ತು? ಚಿಕ್ಕಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ ಚಿಕ್ಕಮ್ಮ. ನಿಮ್ಮ ಆರೋಗ್ಯದ ಬಗ್ಗೆ ನಾನು ಡಾಕ್ಟರ್ ಹತ್ರ ವಿಚಾರಿಸಿದ್ದೀನಿ. ನೀವು ಬೇಗ ಗುಣ ಆಗ್ತೀರಾ ಅಂತ ಹೇಳಿದ್ದಾರೆ. ನಾನು ನಿಮ್ಮಪ್ಪ ಇಬ್ರು ನಿಂತು ಈ ಮದುವೆನ ನಡೆಸ್ಕೊಡ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ವಿ. ಇಡೀ ಊರ್ ಜನ ಎಲ್ಲ ಬಂದು ನಮ್ಮ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಾರೆ. ಅಂಥದ್ರಲ್ಲಿ ನಿನ್ನ ಮದುವೆಲೇ ನಿಮ್ಮಪ್ಪ ಇಲ್ವಲ್ಲ. ಅಪ್ಪ ಎಲ್ಲೋಗಿದ್ದಾರೆ ಅಂತ ನಾನು ಹುಡುಕ್ಸೋಕೆ ಟ್ರೈ ಮಾಡಿದೆ ಚಿಕ್ಕಮ್ಮ. ಆದರೆ ಎಲ್ಲೂ ಅವ್ರು ಸುಳ್ವೇ ಇಲ್ಲ. ಅವ್ರು ಸಂತೋಷವಾಗಿ ಮದುವೆಗೆ ಬಂದರೆ ನನಗೂ ಖುಷಿ, ನಿಮಗೂ ನೆಮ್ಮದಿ. ಆಳುಗಳಿಗೆ ಅವ್ರಿಗೆ ಹುಡ್ಕಕ್ಕೆ ಹೇಳಿದ್ದೆ. ಫೋನ್ ಮಾಡಿ ವಿಚಾರಿಸ್ತೀನಿ ರೀ. ಅಮ್ಮ, ಅಣ್ಣ ತನ್ನ ಮದ್ವೆಲಿ ಹೇಗಿರ್ಬೇಕು, ಹೇಗಿದ್ದಾನೆ ನೋಡಿ, ಬರೀ ಟೆನ್ಷನ್, ಫೋನು ಕಾಲು ಅಂತ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಅವಳು ಹೇಳೋದು ಸರಿಯಾಗೇ ಇದೆ ಅಲ್ವಾ ಮುತ್ತು? ಮದುವೆ ಸಮಯದಲ್ಲಿ ನೀನು ಸಂತೋಷವಾಗಿರ್ಬೇಕಲ್ವಾ? ಕೊಡು, ಫೋನ್ ಕೊಡು. ಕೊಡು ಮುತ್ತು. ಅಣ್ಣ ಕೊಡೋಣ ನೀನು. ಈ ಫೋನಿಂದ ಒಂದು ಅನುಕೂಲ ಅಂದರೆ 108 ತಲೆನೋವಿರುತ್ತೆ. ಮದುವೆ ಗಂಟಾಗಿ ನೀನು ಸಂತೋಷವಾಗಿರಬೇಕು. ನೋಡು, ಜನರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ. ನೀನು ಖುಷಿಯಾಗಿರ್ಬೇಕಲ್ವಾ? ನೀನು ಖುಷಿಯಾಗಿಲ್ಲ ಅಂತ ಮಾಯನಿಗೆ ಗೊತ್ತಾದರೆ ರಂಪಾಟ ಮಾಡಿಬಿಡ್ತಾಳೆ. ಹೌದು, ಮಾಯನ ಬಗ್ಗೆ ನಿಂಗೆ ಗೊತ್ತಲ್ಲ. ಒಂದು ವೇಳೆ ನಿಮ್ಮ ಅಪ್ಪನ ಫೋನ್ ಬಂದರೆ ನಾನು ಅಟೆಂಡ್ ಮಾಡ್ತೀನಿ. ನೀನು ಖುಷಿಯಾಗಿರು ಮುತ್ತು. ಸರಿ ಚಿಕ್ಕಮ್ಮ. ನಮ್ಮ ಅಪ್ಪ ಪುಣ್ಯಾತ್ಮ ಇಲ್ಲಿಗೆ ಬಂದರೆ ಮದುವೆ ಮಾಡ್ಸಲ್ಲ, ಮದುವೆ ನಿಲ್ಲಿಸ್ತಾನೆ. ಶರ್ಮಿಳಾ, ಭೈರ, ನಿಮ್ಮಪ್ಪ ಇಲ್ಲಿಗೆ ಯಾವುದೇ ಸಮಯಕ್ಕಾದರೂ ಬರ್ಬೋದು. ಅವ್ರನ್ನ ಇಲ್ಲಿಗೆ ಬರದೇ ಇರೋ ಹಾಗೆ ತಡಿಬೇಕು. ಒಂದು ವೇಳೆ ಇಲ್ಲಿಗೆ ಬಂದರೆ ಏನಮ್ಮ ಮಾಡೋದು? ಆ ಯಪ್ಪ ದೂರ ಇರೋದೇ ಒಳ್ಳೇದು. ಹತ್ರ ಸುಳಿದೇ ಇರೋ ಹಾಗೆ ಎಲ್ಲ ಏರ್ಪಾಟು ಮಾಡಿದ್ದೀನಿ. ಅವ್ರು ಬಂದರೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಅಪ್ಪ ಒಬ್ರು ಬಿಟ್ಟರೆ ನಮಗೆ ಬೇರೆ ಯಾರು ತೊಂದರೆ ಕೊಡಲ್ಲ ಅಲ್ವಾ ಅಮ್ಮ? ಮುತ್ತಣಿ ಕೇಳ್ಕೊಂಡು ಒಂದು ಹೆಂಗ್ಸ್ ಬಂದ್ಲು. ನಿಮ್ಗೇನು ಸಿಕ್ಕಿದ್ರ? ಸ್ವಲ್ಪ ವಯಸ್ಸಾಗಿತ್ತು, ಮುಖ ತುಂಬ ಸೆರಗುದ್ಕೊಂಡಿದ್ಲು, ಕೈಯಲ್ಲಿ ಬ್ಯಾಗ್ ಇತ್ತು. ಆ ಅಮ್ಮ ಬಂದ ಸ್ಥಿತಿ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಅಮ್ಮರೆ. ಇದ್ದಾರೆ. ಈ ಮದುವೆ ನಿಲ್ಲಿಸೋದಕ್ಕೆ ತುಂಬ ಜನ ಇದ್ದಾರೆ. ಅವರೆಲ್ರಿಗೂ ಉತ್ತರ ಕೊಡೋದಕ್ಕೆ ನಾನು ಓಡಾಡ್ತಾ ಇರೋದು. ಫೋನ್ ಇಸ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಮ್ಮ. ಇಲ್ಲ ಅಂದರೆ ಏನಾದರೂ ಒಂದು ತೊಂದರೆ ಆಗಿರೋದು. ಮದುವೆ ಮುಗಿಯೋವರೆಗೂ ಮುತ್ತು ಫೋನಲ್ಲಿ ಮಾತ್ರ ಅಲ್ಲ, ನೇರವಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಹಾಗೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ಈ ಮದುವೆ ಒಂದು ಮುಗಿಲಿ, ನನ್ನ ಶತ್ರುಗಳನ್ನೆಲ್ಲ ಬಾರದೇ ಇರೋ ಜಾಗಕ್ಕೆ ಹೇಗೆ ಕಳಿಸ್ತೀನಿ ಅಂತ ನೋಡ್ತಾ ಇರಿ. ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರ ಅಣ್ಣ? ಏನು ವಿಷಯ? ಈ ಫೋಟೋ ನೋಡು. ನೋಡ್ದಾ? ಓಯ್, ನೀ ನೋಡು. ಮದುವೆ ನಿಲ್ಲಿಸ್ಬೇಕು ಅಂತಾನೆ ಬರ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಅವಳನ್ನ ಹುಡುಕಿ ನನ್ನ ಮುಂದೆ ನಿಲ್ಲಿಸ್ಬೇಕು. ಇಲ್ಲ ಅಂದರೆ ಈ ಮದುವೆ ನಾನು ನಿಲ್ಲಿಸ್ಬಿಡ್ತಾಳೆ. ನಮಗೆ ಈ ಮದುವೆ ತುಂಬ ಮುಖ್ಯ. ಹೇಳಿದ ಅರ್ಥ ಆಯ್ತಲ್ವಾ? ನೀವೇನು ಯೋಚನೆ ಮಾಡಿಬಿಡಿ ಅಣ್ಣ. ಆ ಫೋಟೋ ನಾನು ಫಾರ್ವರ್ಡ್ ಮಾಡಿ ಉಳ್ದಿದ್ದು ನಾನು ನೋಡ್ಕೋತೀನಿ. ಮತ್ತು ಇನ್ನೊಂದು ವಿಷಯ, ಅಣ್ಣನ ಮಾತಾಡ್ಸೋಕ್ಕೆ ಬಂದೇ ಬರ್ತಾಳೆ. ಅಣ್ಣ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ನಮ್ಮ ಹುಡುಗನ ನಿಲ್ಲಿಸೋ. ಮಾತಾಡ್ಸೋದಿರಲಿ,
ಹತ್ರನೂ ಸುಳಿಬಾರ್ದು. ಹಾಗೆ ನೋಡ್ಕೋಬೇಕು. ಸರಿ ಅಣ್ಣ. ಇಲ್ಲೇ ಸುತ್ತಮುತ್ತ ಎಲ್ಲ ಇರ್ತಾಳೆ. ಅವಳನ್ನ ಹಿಡಿದು ಎಲ್ಲಾದ್ರೂ ಒಂದು ಕಡೆ ಕಟ್ಟಾಕಿರೋ. ನಾನು ಬರೋವರೆಗೂ ಅವಳಿಗೆ ಏನು ಮಾಡಕ್ಕೆ ಹೋಗ್ಬೇಡ. ಸರಿ ಅಣ್ಣ. ಹೊರಡು. ಏನಾದರೂ ಒಂದು ಸಮಸ್ಯೆ ಆಗ್ತಾನೇ ಇದೆ. ಎಲ್ಲರೂ ನನ್ನ ನತದೃಷ್ಟೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ನನಗೆ ಅಂತ ಯಾವುದು ಒಳ್ಳೇದಾಗಿಲ್ಲ. ಮುದ್ದು ಮಾವನ ಮದುವೆ ಆಗ್ಬೇಕು ಅಂತ ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿದ್ದೆ, ಆದ್ರೆ ಅದು ಯಾವುದು ನಡೀಲಿಲ್ಲ. ಎಷ್ಟು ಅಂದವಾಗಿದ್ಯಾ ಗೊತ್ತಾ? ಆದ್ರೆ ನಿನ್ನನ್ನ ಉಟ್ಕೊಂಡು ಮುತ್ತು ಮಾವನ ಕೈ ತಾಳಿ ಕಟ್ಟಿಸ್ಕೊಳ್ಳೋ ಅದೃಷ್ಟ ನನ್ಗಿಲ್ಲ. ಯಾಕಂದ್ರೆ ಮುತ್ತು ಮಾವ ಮದ್ವೆ ಆಗ್ತಿರೋದು ಮಾಯಕ್ಕನ. ನೀನು ಮಾಯಕ್ಕನ ಮೇಲೆ ಚೆನ್ನಾಗಿ ಕಾಣಿಸ್ತೀಯ, ಆದ್ರೆ ಒಂದೇ ಒಂದ್ಸಾರಿ ನನ್ನ ಮೈ ಮೇಲೆ ನೀನು ಹೇಗೆ ಕಾಣಿಸ್ತೀಯ ಅಂತ ನೋಡ್ತೀನಿ. ನಿನಗೂ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಈ ಅನಾಥೆ ಮೇಲೆ ನಿನಗೂ ಕೋಪ ಇಲ್ಲ ತಾನೆ? ಬೇಜಾರು ಮಾಡ್ಕೋಬೇಡ, ಒಂದೇ ಒಂದ್ಸರಿ ಹಾಕೊಂಡು ನೋಡ್ತೀನಿ. ನಾಲ್ಕು ಪೈಸಕ್ಕೂ ಬೆಳೆ ಬಾಳಲ್ಲ, ಆದ್ರೆ ಆಸೆ ಮಾತ್ರ ಬೆಟ್ಟದಷ್ಟಿಟ್ಕೊಂಡಿದ್ದಾಳೆ. ಬೀದಿ ಬಿಕಾರಿಗೂ ಇಷ್ಟೊಂದು ಆಸೆ ಇರಲ್ಲ. ಬೆಳ್ಳಿಗೆ ತುಂಬಾ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿದ್ರಂತೆ, ನಿಜನಾ? ಅಷ್ಟೇ ಗೋಳಿಕೊಂಡಿಲ್ಲ ಕಣೆ. ಶರ್ಮಿಲ್ ಅಕ್ಕ ಇಲ್ವಾ, ಅವ್ರಂತೂ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಕಣ್ಣೀರಲ್ಲೇ ಕೈ ತೊಳಸ್ಬಿಟ್ರು. ಹೀಗೆ ನರಳಿ ನಳಿ ಸಾಯ್ಬೇಕು, ಆ ರೀತಿ ಕಾಟ ಕೊಡು. ಏನಪ್ಪ ಈ ಹುಡುಗಿಗೆ ನಿಜವಾಗ್ಲೂ ಹುಚ್ಚಿಡ್ದಿರ್ಬೇಕು, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ ಅಂತ ನೋಡ್ದವ್ರ ಕಣ್ಣಿಗೆ ಅನಿಸ್ಬೇಕು. ಆ ರೀತಿ ಚಿತ್ರಹಿಂಸೆ ಕೊಡ್ಬೇಕು. ಹುಚ್ಚಿ ಪಟ್ಟ ಕಟ್ಟೋದು ತುಂಬಾ ಕಷ್ಟ, ಬಟ್ ನೀನ್ ಅದನ್ನ ಸಾಧಿಸ್ಬಿಟ್ಟ ಬಿಡು. ಮಾಯಾ, ಅಲ್ಲ ಹುಚ್ಚಿ ಇನ್ನೊಂದು ಕೆಲಸ ಮಾಡ್ತಿದ್ದಾಳೆ, ಅದನ್ನ ನೋಡಿದ್ರೆ ನಮಗೆ ಹುಚ್ಚಿಡಿಯೋದಂತೂ ಗ್ಯಾರಂಟಿ. ಯಾಕದ್ಗೆ ಹೀಗಾಡ್ತಿದ್ದೀರಾ? ಏನಾಯ್ತು? ಅಲ್ಲ ಬೆಳ್ಳಿ ಏನ್ ಮಾಡ್ತಿದ್ದಾಳೆ ಗೊತ್ತಾ? ನಿನ್ ಮದ್ವೆ ಸೀರೆನ ತಾನು ಉಟ್ಕೋಬೇಕಿತ್ತು ಅಂತ ನೋಡ್ಕೊಂಡು ಕನ್ಸು ಕಾಣ್ತಿದ್ದಾಳೆ. ಹೀಗೆ ಆದ್ರೆ ನಿನ್ ಜಾಗದಲ್ಲಿ ತಾನಿರ್ಬೇಕು ಅಂತ ಗಲಾಟೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಯಾವ್ದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು ಮಾಯಾ. ಗತಿ ಇಲ್ಲದೆ ಇರೋರಿಗೆ ನೂರಾರು ಆಸೆಗಳು, ಆದ್ರೆ ಅನಾಥೆಗೆ ಸಾವಿರಾರು ಕನಸುಗಳು. ಇವಳನ್ನ ಏನು ಅನ್ಕೊಂಡಿದ್ದೆ ಅದಕ್ಕೆ, ಆದ್ರೆ ಇವಳು ಇರೋದೇ ಒಂಥರ. ಅಮ್ಮ ಅಜ್ಜಿ ಹೋದ್ಮೇಲೆ ಮದ್ವೆ ಆಸೆ ಎಲ್ಲ ಇಟ್ಕೊಳ್ಳಲ್ಲ, ಅವಳು ಪಾಡಿಗೆ ಅವಳು ಸುಮ್ಮನಿರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇವಳನ್ನ ನೋಡಿದ್ರ ಬಿಡಬಾರ್ದು. ಅದಕ್ಕೆ ಇವಳನ್ನ ಮಾತ್ರ ಖಂಡಿತ ಸುಮ್ಮನೆ ಬಿಡಬಾರ್ದು. ಅವಳನ್ನ ಅವಳ ಕನಸನ್ನ ಸಾಯಿಸ್ಬೇಕು, ಸಾಯಿಸ್ಬೇಕು. ಏನ್ ಮಾಡ್ಬೇಕು ಅಂತಿದ್ಯಾ?
ಸರಿ ನಾನು ಈಗಲೇ ಹೋಗ್ತೀನಿ. ಬೆಳ್ಳಿ. ಹಾಂ ಅಕ್ಕ. ಬೆಳ್ಳಿ, ನೀನು ಫ್ರೀ ಇದ್ರೆ ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಅಕ್ಕ. ಬರೋ ಹೆಂಗಸರಿಗೆ ಅರ್ಶಿನ ಕುಂಕುಮ ಜೊತೆ ಹೂ ಕೊಡಬೇಕು. ನೋಡು, ಹೂ ಕಟ್ ಮಾಡೋಕ್ಕೆ ಕತ್ರಿನೇ ಇಲ್ಲ. ಅಲ್ಲಿ ಡೆಕೋರೇಷನ್ ಹತ್ರ ಹೋಗಿ ಕತ್ರಿ ಇಸ್ಕೊಂಡು ಬರ್ತೀಯಾ? ಸರಿ ಅಕ್ಕ. ಜಾಣೆ. ಅಣ್ಣ, ಕತ್ರಿ ಇದೆಯಾ? ಇರೋದೊಂದೇ ಕತ್ರಿ ಅಮ್ಮ, ವಾಪಸ್ ತಂದು ಕೊಡ್ತೀನಿ ಅನ್ನೋದಾದರೆ ಕೊಡ್ತೀನಿ. ಕೊಡ್ತೀನಣ್ಣ, ಹೂ ಕಟ್ ಮಾಡಬೇಕು ಅಷ್ಟೇ. ಸರಿ ತಗೊಳ್ಳಿ. ತಗೊಳ್ಳಿ ಅಕ್ಕ. ಅಯ್ಯಯ್ಯೋ, ಮರ್ತೇ ಬಿಟ್ಟಿದ್ದೆ. ಬೆಳ್ಳಿ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೂನೆಲ್ಲ ನೀನೇ ಕಟ್ ಮಾಡ್ತೀಯಾ? ನನಗೆ ತುಂಬ ಕೆಲಸ ಇದೆ. ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಪ್ಲೀಸ್. ಅಯ್ಯೋ, ಅದಕ್ಕೇನು ಬಿಡಿ ಅಕ್ಕ, ನಾನು ಮಾಡ್ತೀನಿ. ತಗೋ. ಬೆಳ್ಳಿ, ಕೈ ಉರಿ ಅಂತ ಹೇಳ್ತಿದ್ದೆ, ಈಗ ಹೇಗಿದೆ? ನನಗದೆಲ್ಲ ಅಭ್ಯಾಸ ಆಗೋಗಿದೆ. ಒಳ್ಳೆ ಹುಡುಗಿ ನೀನು, ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತೀಯಾ. ನಾನೆಲ್ಲ ಕೆಲಸ ನಿನ್ನ ಕೈಲೇ ಮಾಡಿಸ್ತೆ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಅಕ್ಕ. ತಗೋ. ಏನ್ ಬೆಳ್ಳಿ, ಬೆಳಿಗ್ಗೆಯಿಂದ ತುಂಬಾ ಕೆಲಸ ಮಾಡ್ತಿದೀಯಂತೆ. ನನ್ನನ್ನು ಮಾತಾಡ್ಸಕ್ ಒಂದ್ಸಲಿನೂ ಬರ್ಲಿಲ್ಲ ಅಲ್ವಾ? ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಮಾಯಾ, ಬೆಳ್ಳಿ ನಿನ್ನನ್ನು ಯಾಕೆ ಮಾತಾಡಿಸ್ತಾಳೆ ಹೇಳು? ಬೆಳ್ಳಿ ಬಂದಿರೋದು ಗಂಡಿನ ಕಡೆಯಿಂದ, ಹೆಣ್ಣಿನ ಕಡೆಯಿಂದ ಅಲ್ಲ. ಹೌದಾ ಬೆಳ್ಳಿ, ನೀನ್ ಗಂಡಿನ ಕಡೆಯಿಂದನ ಬಂದಿರೋದು? ಹಂಗಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ನಾನು ಇಬ್ಬರ ಕಡೆಯಿಂದನೂ ಮದ್ವೆಗೆ ಬಂದಿದ್ದೀನಿ. ನನಗಿಬ್ರು ಒಂದೇ. ಮತ್ ನನ್ನನ್ನು ಮಾತಾಡ್ಸಕ್ ಯಾಕೆ ಬರ್ಲಿಲ್ಲ ಬೆಳ್ಳಿ? ಹಾಗೇನಿಲ್ಲ ಮಾಯಕ್ಕ, ಶರ್ಮಿಳಾ ಅಕ್ಕ ಒಂದು ಸ್ವಲ್ಪ ಕೆಲಸ ಕೊಟ್ಟಿದ್ರು, ಅದಕ್ಕೆ ಅದನ್ನ ಮಾಡ್ತಿದ್ದೆ. ಮಾಯಕ್ಕ, ನಿಮ್ಮ ಮದುವೆ ಸೀರೆ ನೋಡೋಕೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬೆಳ್ಳಿ. ಯಾರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗಿಷ್ಟ ಆಯ್ತಲ್ಲ, ನನಗಷ್ಟು ಸಾಕು. ನಿಮಗೆ ಹೇಳಿ ಮಾಡಿಸ್ದಾಗಿದೆ. ಆ ಕಲರು, ಬಾರ್ಡ್ರು ಎಲ್ಲ ಚೆನ್ನಾಗಿದೆ ಮಾಯಕ್ಕ. ಮಾಯಾ, ಅಷ್ಟೊಂದು ಚೆನ್ನಾಗಿದ್ಯಾ? ನಾವೇ ನೋಡ್ಲಿಲ್ವಲ್ಲ, ಎಲ್ಲಿ ತೋರಿಸು. ಅಷ್ಟೇ ತಾನೆ, ಇರು. ಏನದ್ಕೆ ಇದು ಸೀರೆ ಇಷ್ಟೊಂದು ಸುಕ್ ಸುಕ್ಕಾಗಿದೆ? ಯಾರು ಮುಟ್ಟಿದ್ದು? ಒಂದ್ ಚೂರು ಸರಿಯಾಗಿ ಜೋಡಿಸ್ದೆ ಹೇಗೆ ಕಸ ತರ ಬಿಸಾಕಿದ್ದಾರೆ ನೋಡಿ. ನನಗೆ ಗೊತ್ತಿಲ್ಲ ಮಾಯಾ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ. ಬೇರೆ ಕಡೆ ಹೋದಾಗ ಯಾರೋ ನೋಡಿರ್ಬೇಕು. ಹೌದಾ? ಎಲ್ಲ ಕಲಿಸ್ದಂಗಿತ್ತು, ಅದಕ್ಕೆ ಕೇಳ್ದೆ. ಏನ್ ಮಾಯ ಇದು ಸೀರೆ? ನನ್ನ ಮದುವೆ ಸೀರೆ ಪೀಸ್ ಪೀಸ್ ಆಗಿದೆ. ಏನಿದೆಲ್ಲ ಅದಕ್ಕೆ? ಅದೇ ನನಗೂ ಗೊತ್ತಾಗ್ತಿಲ್ಲ, ಹೇಗಾಯ್ತಿದು? ನಾನು ನೋಡಿದಾಗ ಚೆನ್ನಾಗೇ ಇತ್ತಲ್ಲ, ಇದ್ಯಾವಾಗ ಈ ಥರ ಆಯಿತು? ಯಾರು ಈ ಥರ ಮಾಡಿದ್ದು? ಕೈಯಲ್ಲಿ ಕತ್ರಿ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಈ ಬೆಳ್ಳಿನೇ ಈ ಕೆಲಸ ಮಾಡಿರೋದು. ಮಾಯಾ, ನಿನ್ ಮದ್ವೆ ಮುತ್ತು ಸರ್ ಜೊತೆ ನಡೀತಿದ್ಯಲ್ಲ, ಅದಕ್ಕೆ ಹೊಟ್ಟೆಯವರಿಗೆ ಈ ತರ ಕಟ್ ಮಾಡಿರೋದು. ಅಯ್ಯೋ,
ನಿಜವಾಗ್ಲೂ ನಾನೇನು ಮಾಡಿಲ್ಲ. ನೀನೇನು ಮಾಡಿಲ್ಲ ಅಂದ್ರೆ ಸೀರೆ ಅದ್ರ ಪಾಡಿಗೆ ಅದು ಕಟ್ಟಾಗ್ಬಿಡತ್ತಾ? ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ಹೂ ಕಟ್ ಮಾಡಕ್ಕೆ ಅಂತ ಈಗಷ್ಟೇ ಕತ್ರಿ ತಗೊಂಬಂದಿದ್ದು. ಬೇಕಾದ್ರೆ ಶರ್ಮಿಳ ಅಕ್ಕನ್ ಕೇಳಿ. ಹೌದು ಮಾಯಾ, ಕತ್ರಿ ಇಸ್ಕೊಂಡ್ ಬಾ ಹೂವು ಕಟ್ ಮಾಡಬೇಕು ಅಂತ ನಾನೇ ಹೇಳಿದ್ದು. ಆದ್ರೆ ನಿನ್ ಮೇಲಿರೋ ಕೋಪಕ್ಕೆ ಇವಳು ಈ ತರ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಶಾಸ್ತ್ರದ ಪ್ರಕಾರ ನಿನಗೂ ಅಣ್ಣಂಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ತಂದಿದ್ದು ಸೀರೆ. ಇವಳು ಈ ಸೀರೆನ ಹೀಗೆ ಮಾಡ್ಬಿಟ್ಟಿದ್ದಾಳೆ. ಅಮ್ಮ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಇವಳು ನೀನು ನಮ್ಮನೇಲಿ ಯಾಕೆ ಇಟ್ಕೊಂಡಿದ್ದಾರೋ ಏನೋ. ಬೆಳ್ಳಿ, ನಿಜ ಹೇಳು, ನಿನಗೆ ನಾನು ಮುತ್ತು ಮಾವನ್ ಮದ್ವೆ ಆಗೋದು ಇಷ್ಟ ಇಲ್ವಾ? ನಿನಗೂ ಇಷ್ಟ ಅದಂತ ಹೇಳಿದ್ಮೇಲೆ ತಾನೆ ಮುತ್ತು ಮಾವ ನನ್ನನ್ನ ಮದ್ವೆ ಆಗೋಕೆ ಒಪ್ಕೊಂಡಿದ್ದು. ಹೀಗೆ ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ತಿದೀಯಾ? ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಅಕ್ಕ, ಈ ಮದ್ವೆಗೆ ಅಡ್ಡಿ ಆಗ್ಬೇಕು ಅಂತಾಗ್ಲಿ ನಿಮಗ್ ಕೆಟ್ಟದಾಗ್ಬೇಕು ಅಂತಾಗ್ಲಿ ಯಾವ ಕೆಟ್ಟ ಉದ್ದೇಶನೂ ನನಗಿಲ್ಲ. ಸುಳ್ಳೆಲ್ಲ ಹೇಳ್ಬೇಡ ಬೆಳ್ಳಿ. ನಿನಗೆ ಮುತ್ತಣ್ಣನ ಮದುವೆ ಆಗ್ಬೇಕು ಅನ್ನೋ ಆಸೆ ಇನ್ನೂ ಹಾಗೆ ಇದೆ ಅಂತ ಚೆನ್ನಾಗಿ ಗೊತ್ತು. ನೀನು ನಿನ್ನ ಆಸೆ ಅದು ಯಾವಾಗ ನೆಗೆದು ಬೀಳುತ್ತೋ ಆ ದೇವ್ರಿಗೆ ಗೊತ್ತು. ಬೆಳ್ಳಿ, ನಿನಗೆ ಸೀರೆ ಬೇಕು ಅಂತ ಹೇಳಿದ್ದಿದ್ರೆ ಈ ರೀತಿ 10 ಅಲ್ಲ 100 ಸೀರೆ ನಾನೇ ಕೊಡಿಸ್ತಿದ್ದೆ. ಶಾಸ್ತ್ರದ ಸೀರೆನ ಯಾಕೆ ಈ ರೀತಿ ಹಾಳು ಮಾಡಿದೆ ಬೆಳ್ಳಿ? ನಿನ್ಗೆ ಇದರಿಂದ ಏನ್ ಸಿಕ್ತು? ನಿಜ ಹೇಳು ಬೆಳ್ಳಿ, ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಂಡಿದ್ದೆ? ಅಕ್ಕ, ಈ ಮದ್ವೆ ನಡೆಯೋದ್ರಿಂದ ನಿಮ್ಗಿಂತ ಜಾಸ್ತಿ ನಾನೇ ಖುಷಿ ಪಡ್ತೀನಿ. ಯಾಕೆ ನನ್ನ ನಂಬ್ತಿಲ್ಲ? ಕೊಲೆ ಮಾಡಿಬಿಟ್ಟು ನಿರಪರಾಧಿ ಅಂದ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ನೀನು ಹೇಳೋ ಕತೆ ನಾನು ನಂಬೋಕೆ ಇಲ್ಲಿ ಯಾರು ಕಿವಿಲ್ ಹೂ ಮುಡ್ಕೊಂಡಿಲ್ಲ. ಶರ್ಮಿಳಾ, ಮದ್ವೆ ಮನೆ ಇದು, ಸ್ವಲ್ಪ ನಿಧಾನಕ್ಕೆ ಮಾತಾಡು. ಅಣ್ಣ, ಇಲ್ಲಿ ಏನಾಗಿದೆ ಅಂತ ಗೊತ್ತಾದ್ರೆ ನೀನು ಕೋಪ ಮಾಡ್ಕೋತ್ಯಾ. ಅತ್ತೆ ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ, ಈಗ ನೋಡು ಏನ್ ಮಾಡಿದಾಳೆ ಅಂತ. ಅಂಥದ್ದೇನಾಯ್ತು ಶರ್ಮಿಳಾ? ನೋಡಮ್ಮ ಇಲ್ಲಿ ಮಾಯನ್ ಮದ್ವೆ ಸೀರೆನ ಹೇಗೆ ತುಂಡ ಕತ್ತರಿಸಿ ಬಿಸಾಕಿದಾಳೆ ಅಂತ. ನಮ್ಮ ಅಣ್ಣನ ಮದ್ವೆ ಚೆನ್ನಾಗಾಗ್ಬೇಕು ಅಂತ ನನಗೂ ಆಸೆ ಇರಲ್ವಾ? ಇವಳಿಂದ ಬರೀ ಅಪಶಕುನನೇ. ಇವಳು ಮಾಯನ್ ಮೇಲೆ ಇಷ್ಟೊಂದು ಸೇರಿಟ್ಕೊಂಡಿದ್ದಾಳೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಶರ್ಮಿಳಾ, ಒಂದು ನಿಮಿಷ ಸುಮ್ಮನೆ ಇರು. ನೀವೆಲ್ಲ ಹೋಗಿ ಊಟ ಮಾಡ್ಕೊಳ್ಳಿ, ಹೋಗಿ. ನಾನು ತಟ್ಟೆ ತಗೊಂಡು ಹೋಗಕ್ ಬಂದಾಗ ಮಾಯನ್ ಸೀರೆ ಇಟ್ಕೊಂಡು ನೋಡ್ತಿದ್ಲಮ್ಮ, ಆಗ್ಲೇ ನನಗೆ ಅನುಮಾನ ಬಂದಿತ್ತು. ಅಯ್ಯೋ ಇಲ್ಲ ಅಕ್ಕ, ಸೀರೆ ನಾನು ಉಟ್ಕೊಂಡ್ರೆ ಹೇಗಿರತ್ತೆ ಅಂತ ನೋಡಿದೆ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಮಾಡಿಲ್ಲ. ಸೀರೆ ನೀನು ಉಟ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡಿದ್ಯಾ? ಮಾತಾಡು, ನಿನ್ನೆ ಕೇಳ್ತಾ ಇರೋದು.